ಓಕೆ ಸರ್, ಭಾರತನೇ ಏಕೆ ಸರ್ ಸಕ್ಕರೆ ಕಾಯಿಲೆಯ ತವರೂರು ಅಂತ ಕರೀತಾರೆ? ಬೇರೆ ಕಡೆ ಹೋದ್ರೆ, ಬೇರೆ ಕಂಟ್ರಿಗೆ ಹೋದ್ರೆ, ನಾವು ಜಸ್ಟ್ ಟೂರಿಸ್ಟ್ ಆಗಿ ವಿಸಿಟ್ ಮಾಡಿದಾಗ ಅಲ್ಲೆಲ್ಲ ಫುಡ್ ಸ್ಟೈಲ್ ಬೇರೆ ರೀತಿಯಾಗಿರುತ್ತೆ. ಅಂದ್ರೆ ಇಲ್ಲಿಗಿಂತ ಅಲ್ಲಿ ಫಾಸ್ಟ್ ಫುಡ್ ಜಾಸ್ತಿ ಇಂಟೇಕ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ನಾವು ಮನೇಲಿ ಪ್ರಿಪೇರ್ ಮಾಡಿದಂತ ಫುಡ್ಗಳನ್ನ ತಗೊಳ್ತಾರೆ. ಅವರೇಜ್ ಕಂಪ್ಯಾರಿಸನ್ ಆ ಕಂಟ್ರಿಗೆಲ್ಲ ಹೋಲಿಸ್ಕೊಂಡ್ರೆ. ಆದ್ರೆ ಭಾರತದಲ್ಲಿ ಅಷ್ಟ್ರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಸರ್. ಐ ಥಿಂಕ್ ನೋಡಿ, ಯಾವುದೇ ಶ್ರೀಮಂತ ದೇಶಗಳಲ್ಲಿ ಹೋದ್ರೆ, ನಾನು ಸುಮಾರು ಕಂಟ್ರಿಗಳು ತಿರುಗಿದ್ದೀನಿ, ಸುಮಾರು 20+ ಕಂಟ್ರಿಗಳು ನಾನು ಹೋಗಿದ್ದೀನಿ. ಸೊ ಯಾವುದೇ ಕಂಟ್ರಿಗಳಲ್ಲಿ ಈಗ ನೀವು ಸಿಂಪಲ್ ಒಂದು ಚಿಪ್ಸ್ ತಗೊಳ್ಳಿ ನೀವು, ಅಥವಾ ನೀವು ಯಾವುದೇ ಇವನ್ ಹೇಳ್ತಿರಲ್ಲ, ದ ಸ್ಟ್ಯಾಂಡರ್ಡ್ಸ್ ಆಫ್ ಎನಿ ಆಫ್ ದ ಫಾಸ್ಟ್ ಫುಡ್ ಚೈನ್ ಇಲ್ಲೇನಿದಾವಲ್ಲ, ಯಾವುದೇ ಒಂದು ಲೀಡಿಂಗ್ ಗ್ಲೋಬಲ್ ಚೈನ್ ಇದಾವಲ್ಲ, ಅವರಲ್ಲಿ ಫುಡ್ ಸ್ಟ್ಯಾಂಡರ್ಡ್ ಬೇರೆ ಕಂಟ್ರಿಗೆ ಹೋಲಿಸ್ಕೊಂಡ್ಬಿಟ್ರೆ ತುಂಬಾ ಕಳಪೆ ಪ್ರಮಾಣದಿದೆ. ಇನ್ಫ್ಯಾಕ್ಟ್ ಸುಮಾರು ವಿಡಿಯೋಗಳು ನಿಮಗೆ ಸಿಗ್ತವೆ. ಗ್ಲೋಬಲ್ ಬ್ರ್ಯಾಂಡ್ ಇರ್ಬೋದು, ಅದೇ ಬ್ರ್ಯಾಂಡು ಅಮೆರಿಕದಲ್ಲಿ ಕೊಡ್ತಕ್ಕಂಥ ಫುಡ್ ಕ್ವಾಲಿಟಿ ವರ್ಸಸ್ ಇಂಡಿಯಾದಲ್ಲಿ ಕೊಡ್ತಕ್ಕಂಥ ಫುಡ್ ಕ್ವಾಲಿಟಿಗೆ ತುಂಬಾ ಶತಗತ ಡಿಫರೆನ್ಸಸ್ ಇದೆ. ಫರ್ಗೆಟ್ ಅದು ಇನ್ನೂ ಏನಾಗ್ತದೆ ಅಂತಂದ್ರೆ, ಈ ಚಿಪ್ಸ್ ಗಳು ಹಿಡ್ಕೊಂಡ್ರು ಕೂಡ ಚಿಪ್ಸ್ ಕ್ವಾಲಿಟಿ ಸೇಮ್ ಬ್ರ್ಯಾಂಡು, ನೀವು ಆ ದೇಶದಲ್ಲಿ ಸಿಗ್ತಕ್ಕಂಥ ಚಿಪ್ಸ್ ಕ್ವಾಲಿಟಿ, ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಚಿಪ್ಸ್ ಕ್ವಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ. ಯಾಕೆ ಅಂತಂದ್ರೆ, ಎಲ್ಲ ಕಡೆ ನಾವು ಬಡ ದೇಶ, ಜನಗಳಲ್ಲಿ ಸ್ಪೆಂಡಿಂಗ್ ಪವರ್ ಕಡಿಮೆ ಇದೆ. ಅವಾಗ ಏನಾಗುತ್ತೆ, ನಮ್ಮ ಕಂಟ್ರಿಗೆ ಬಂದಾಗ ನಮ್ಮ ಕಂಟ್ರಿ ಪ್ರೈಸ್ ಪಾಯಿಂಟಿಗೆ ಮ್ಯಾಚ್ ಮಾಡೋಕೆ ಹೋಗಿ ಏನ್ ಮಾಡ್ತಾರೆ, ಕಳಪೆ ಕ್ವಾಲಿಟಿ ಫುಡ್ ಗ್ರೇಡ್ ಪ್ರಾಡಕ್ಟ್ಸ್ ಅನ್ನು ಹಾಕ್ತಾ ಹೋಗ್ತಾರೆ. ಹೀಗಾಗಿ ಯಾವಾಗ ಫುಡ್ ಹಾಳಾಗುತ್ತೆ ಆವಾಗ ಇದು ಬರ್ತದೆ, ರೈಟ್? ಸೊ ದಟ್ ಇಸ್ ಒನ್ ಆಫ್ ದ ರೀಸನ್ಸ್. ಓಕೆ, ಅಂದ್ರೆ ಕ್ವಾಲಿಟಿನ ನಮ್ಮ ಇಂಡಿಯಾದಲ್ಲಿ ಮೇಂಟೈನ್ ಮಾಡ್ತಿಲ್ಲ, ಫುಡ್ ಕ್ವಾಲಿಟಿ ಡೆಫಿನೆಟ್ಲಿ ಮೇಂಟೈನ್ ಮಾಡ್ತಿಲ್ಲ. ಇವನ್ ಸೇಮ್ ಲೀಡಿಂಗ್ ಬ್ರ್ಯಾಂಡ್ಸ್, ನೀವು ಅನ್ಕೋಬಹುದು, ನಾನು ಅಮೆರಿಕದಲ್ಲಿ ತಿಂದಾಗ ಬೇರೆ ಕ್ವಾಲಿಟಿ ಸಿಗ್ತದೆ, ಇಲ್ಲಿ ತಿಂದಾಗ ಬೇರೆ ಕ್ವಾಲಿಟಿ. ಎಕ್ಸ್ಪೀರಿಯನ್ಸ್ ಅಂತ ದೊಡ್ಡ ದೊಡ್ಡ ಬ್ರ್ಯಾಂಡ್, ಫೇಮಸ್ ಬ್ರ್ಯಾಂಡ್ ಗಳು ಕೂಡ ಕ್ವಾಲಿಟಿನ ಮೇಂಟೈನ್ ಮಾಡ್ತಿಲ್ಲ. ಬೇರೆ ಕಂಟ್ರಿಲಿ ಸಿಗುವಂತ ಕ್ವಾಲಿಟಿ ತುಂಬಾ ಕಳಪೆ ಮಟ್ಟದಲ್ಲಿ ಬರ್ತಾ ಇದೆ. ಬಿಕಾಸ್ ಆಫ್ ದಿ ಪ್ರೈಸ್. ಈಗ ನನ್ಗೆ ಜನಗಳು ನಮ್ಮ ಹತ್ರ ಈಗ ಯಾವ್ದೊಂದು ಸೇಮ್ ಫಾಸ್ಟ್ ಫುಡ್ ಅನ್ನ ಐ ಕಾಂಟ್ ಕೀಪ್ ದ ಸೇಮ್ ಅಮೆರಿಕನ್ ಪ್ರೈಸ್ ಬೇರೆ ಇದೆ, ಇಂಡಿಯನ್ ಪ್ರೈಸ್ ಬೇರೆ ಇದೆ. ಈಗ ಇಲ್ಲಿ ಪ್ರೈಸ್ ಮ್ಯಾಚ್ ಮಾಡಿ ಕೊಡ್ಬೇಕು ಅಂತಂದ್ರೆ ಎಲ್ಲೊಂದ್ ಕಡೆ ಕಾಂಪ್ರಮೈಸ್ ಆಗ್ಲೇಬೇಕು. ದಟ್ ಇಸ್ ಒನ್ ಆಫ್ ದ ರೀಸನ್ಸ್. ಅದಕ್ಕೆ ಬಿಟ್ರೆ, ಉದಾಹರಣೆಗೆ ಸಕ್ಕರೆ, ನಾವು ಅತಿಯಾದ ಶುಗರ್ ಕನ್ಸಂಪ್ಷನ್ ಮಾಡ್ತೀವಿ. ಚಹಾ ಫಾರ್ಮ್ ಅಲ್ಲೂ ಕೂಡ ನಾವು ಅತಿಯಾದ ಶುಗರ್ ಕನ್ಸ್ಯೂಮ್ ಮಾಡ್ತೀವಿ. ಬೇರೆ ಯಾವ್ದೀಗ ನೀವು UK ಹೋಗಿ, ಈಗ ಬ್ರಿಟಿಷ್ ಟೀ ಅಂತ ಹೇಳ್ತಾರೆ, ಅವ್ರೇನ್ ಕುಡಿತಾರೆ, ಬರೀ ಟೀ ಪೌಡರ್ ಮಾತ್ರ, ಬರೀ ಬ್ಲಾಕ್ ಟೀ ಕುಡಿತಾರೆ. ನಮ್ ತರ ಈ ದಿನಕ್ಕೆ ಒಂದ್ 5-6 ಸಲ ಅವ್ರು ಬರೀ ಟೀ ಕುಡಿತಾರೆ. ಅಂದ್ರೆ ನಮ್ ತರ ಇದು ಮಾಡಲ್ಲ, ಪಾಯಸ ಮಾಡಲ್ಲ. ಟೀ ಅಂದ್ರೇನು, ನಮ್ದು ಟೀ ಪಾಯಸ. ಟೀ ಪಾಯಸ ಇದೆ ಅಂದ್ರೇನು, ಹಾಲು ಹಾಕ್ತಿವಿ, ಸಕ್ಕರೆ ಹಾಕ್ತಿವಿ. ಈಗ ಟೀ ಕುಡಿತೀವಿ ನಾವು. UK ದಲ್ಲಿ ಹೋದ್ರೆ ಬರೀ ಬ್ಲಾಕ್ ಟೀ ಕುಡಿತಾರೆ. ಬರೀ ಟೀ ಎದ್ದಿ ಕುಡಿಯೋದ್ರಿಂದ ನಿಮ್ಗೆ ಏನಾಗಲ್ಲ.